ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರೋದು ಪೆರಂಪಳ್ಳಿ ಪ್ಲೇಸಿಗೆ. ಇಲ್ಲಿ ನಮ್ಮದು ಕಸಿನ್ ಮನೆ ಉಂಟು. ನಾವು ನಿನ್ನೆ ನೈಟ್ ಬಂದಿದ್ದೇವೆ. ಹಾಗೆ ನಾವೀಗ ಆ ಕಡೆಗೆ ಹೋಗ್ತಿದ್ದೇವೆ. ಅಲ್ಲಿ ನೋಡಿ ಸುವರ್ಣ ನದಿ ಕಾಣ್ತಾ ಉಂಟಲ್ಲ, ಅಲ್ಲಿ ಹೋಗಿ ನಮ್ಮ ಕಸಿನ್ ಮಾರ್ನಿಂಗ್ ಬಲೆ ಇಟ್ಟು ಬಂದಿದ್ದಾರೆ ಮೀನಿಗೆ. ಅದನ್ನು ತಗೊಂಡು ಬರಲಿಕ್ಕೆ ಉಂಟು. ಒಳ್ಳೆ ಪ್ಲೇಸ್ ಇದು, ನೋಡಲಿಕ್ಕೆ ತುಂಬ ಗ್ರೀನರಿ ಉಂಟು. ಬಟ್ ಮಳೆ ಬರ್ತಾ ಉಂಟು ತುಂಬ ಬೆಳಗಿಂದ. ಇಲ್ಲಿ ಒಂದು ಗದ್ದೆ ನೋಡಿ, ಇದು ಫುಲ್ ಗದ್ದೆ, ಇಷ್ಟು ಗ್ರೀನರಿ ಕಾಣ್ತಾ ಉಂಟು. ಇದೆಲ್ಲ ನಮ್ಮ ಕಸಿನಿದೆ ಗದ್ದೆಗಳು. ತುಂಬ ಕಷ್ಟಪಟ್ಟವರೆಲ್ಲ ಕೆಲಸ ಎಲ್ಲ ಮಾಡ್ತಾರೆ. ತುಂಬ ಕೃಷಿಕರು ಅವರು, ಅಗ್ರಿಕಲ್ಚರಿಸ್ಟ್. ಈ ಮಳೆಗೆ ಈ ವ್ಯೂ ತುಂಬ ಚೆಂದ ಕಾಣ್ತಾ ಉಂಟು. ಹಾಗೆಯೇ ನೋಡಿ, ಇಲ್ಲೊಂದು ತೋಡು ಉಂಟು ನೋಡಿ. ನಾವು ತೋಡ ಹತ್ರನೇ ನಿಂತಿದ್ದೇವೆ ನೋಡಿ. ತೋಡು ನೋಡಿ, ಜೋರು ಮಳೆ ಇಲ್ಲಿ. ಓಕೆ ಫ್ರೆಂಡ್ಸ್, ನಾವಲ್ಲಿ ಹೋಗಿ ಏನೆಲ್ಲ ಆಗ್ತದೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹಾಕ್ತೇನೆ. ನೀವು ಸಹ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನನಗೆ ಸಹ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ದೋಣಿಯಲ್ಲಿ ಹೋಗೋದು. ಅದು ಸಹ ಈ ಫುಲ್ ಮಳೆಗೆ ನದಿ ಫುಲ್ ನೀರು ಉಂಟು ಅಂತ ಹೇಳಿದ್ರು ಗದ್ದಿನ. ನಿಮಗೆ ಧೈರ್ಯ ಇದ್ದರೆ ಮಾತ್ರ ಬಾ ಅಂತ ಹೇಳಿದ್ದಾರೆ, ನಾನು ಹೆದರ್ತೇನೆ ಅಂತ ಹೇಳಿ. ಬಟ್ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಹೇಗೆ ಮೀನನ್ನು ತೆಗಿತಾರೆ ಅಂತ ನೋಡ್ಬೇಕಂತ ಹೇಳಿ. ನೋಡುವ, ಅಲ್ಲಿ ಹೋಗಿ ನಿಮಗೆ ವಿಡಿಯೋ ತೋರಿಸ್ತೇನೆ. ಓಕೆ, ಬಾಯ್ ಫ್ರೆಂಡ್ಸ್. ಇಲ್ಲಿ ನನ್ನದು ಕಸಿನ್ ಮತ್ತು ಅವರ ಫ್ರೆಂಡ್ ಹೋಗ್ತಿದ್ದಾರೆ ನೋಡಿ, ಬಲೆ ಇಟ್ಕೊಂಡು. ಇದು ಬಲೆ ಹಾಕಿ ಬರಲಿಕ್ಕೆ ಉಂಟು ಅವರಿಗೆ, ಮತ್ತು ಫಸ್ಟ್ ಹಾಕಿದ ಬಲೆ ತೆಗಿಲಿಕ್ಕೆ ಉಂಟು ಅಲ್ಲಿಂದ ಈಗ ಮೀನು. ಮತ್ತು ನಾವು ನಮ್ಮದು ಚಪ್ಪಲೆಲ್ಲ ಮೇಲೆ ಇಟ್ಟು ಹೋಗೋದು. ಫುಲ್ಲು ಇದು ಉಂಟು, ಇಲ್ಲಿ ಜಾರ್ತದೆ ಇದು ಹೋಗುವ ದಾರಿ. ನನ್ನ ಕಸಿನ್ ಅವರಿಗೆ ಇಲ್ಲಿಂದ ಡೈಲಿ ಹೋಗಿ ಅಭ್ಯಾಸ ಆಯಿತಾ. ಎಷ್ಟು ಬೇಗ ಹೋಗ್ತಾರೆ ಗೊತ್ತಾ ಅವರು, ಸ್ಪೀಡ್ ಹೋಗ್ತಾರೆ. ನನಗೆ ಅಂತೂ ನಡಿಲಿಕ್ಕೇ ಆಗ್ತಾ ಇಲ್ಲ, ಇಲ್ಲಿ ಅಷ್ಟು ಜಾರ್ತಾ ಉಂಟು. ಅದರೊಟ್ಟಿಗೆ ಇದು ಮಳೆ ಬೇರೆ, ಜೋರು ಮಳೆ ಸಹ ಬರ್ತಾ ಉಂಟು. ನನಗೆ ಹಸ್ಬೆಂಡ್ ಹೇಳ್ತಿದ್ದೆ ಸ್ವಲ್ಪ ಸ್ಪೀಡಾಗಿ ಹೋಗು, ಅವರು ಅಲ್ಲಿ ರೀಚ್ ಆದರು ಅಂತ ಹೇಳಿದರೆ, ಅದು ಈಗ ಮಳೆ ಜೋರು ಬರುವಾಗ ಅದು ನದಿಯಲ್ಲಿ ನೀರು ತುಂಬ ಆಗ್ತದಲ್ಲ, ಅದಕ್ಕಿಂತ ಮುಂಚೆ ನಾವು ಅಲ್ಲಿ ರೀಚ್ ಆಗಬೇಕಂತ ಹೇಳಿ. ಬಟ್ ನನಗೆ ಹೆದರಿಕೆ ಆಯಿತು, ಹೋಗಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ಎಲ್ಲಾದರೂ ಗದ್ದೆಗೆ ಏನಾದರೂ ಬಿದ್ದರೆ ಎಲ್ಲಿಯಾದರೂ. ಮತ್ತು ಅಲ್ಲಿ ಈಗ ನದಿ ಹತ್ರ ನಾವಿದ್ದೇವೆ ನೋಡಿ, ನದಿ ನೋಡಿ ಎಷ್ಟು ಫುಲ್ ಉಂಟು ನೋಡಿ ನೀರು. ಈ ಜೋರು ಗಾಳಿಗೆ ನನ್ನ ಕೊಡೆ ಎಲ್ಲ ಹೋಯಿತು. ಮತ್ತಿಲ್ಲೊಂದು ಅಲ್ಲಿ ಡಬ್ಬ ಕೊಡೆ ಇತ್ತು, ಅದನ್ನು ತಗೊಂಡೆ. ಅದು ಸಹ ಯಾರೋ ಫಸ್ಟಿಗೆ ತಂದಿಟ್ಟ ಕೊಡೆ, ಅದು ಫುಲ್ ಹೋಗಿದೆ. 2 ಕೊಡೆ ತಗೊಂಡಿದ್ದೇನೆ, ಅದರ ಪ್ರಯೋಜನ ಇಲ್ಲ ಕೊಡೆ ತಗೊಂಡ್ರು ಸಹ. ಇಲ್ಲಿ ದೋಣಿ ಅವರು ಸ್ಟಾರ್ಟ್ ಮಾಡಲಿಕ್ಕೆ ನಿಂತಿದ್ದಾರೆ. ಇದು ನನ್ನ ಕಸಿನ್ ಇದು ದೋಣಿ. ಅವರು ನಗಾಡ್ತಾ ಇದ್ದಾರೆ ನನ್ನ ಅವಸ್ಥೆ ನೋಡಿ. ನಾನು ಫಸ್ಟ್ ಟೈಮು ಈ ದೋಣಿಯಲ್ಲಿ ಕೂತ್ಕೊಂಡದ್ದು ಅಂತ ಹೇಳಿದ್ರೆ ಕೂತ್ಕೊಂಡಿದ್ದೇನೆ ಬಿಫೋರು. ಆದರೆ ಇಷ್ಟು ಮಳೆಗೆ ಅಂದರೆ ಜೋರು ಮಳೆ ಬರ್ತಾ ಉಂಟು, ನೀರು ದೊಡ್ಡ ಫುಲ್ ಉಂಟು ನದಿಯಲ್ಲಿ. ಸ್ವಲ್ಪ ಹೆದರಿಕೆ ಸಹ ಆಯಿತು ನನಗೆ. ಈಗ ಒಂದು ಲೆವೆಲಲ್ಲಿ ಹೋಗ್ತಾ ಉಂಟು ದೋಣಿಯಿಂದ. ಇಲ್ಲಿಗ ಬಲೆ ಹಾಕಿದ್ದಾರೆ ನಮ್ಮದು ಕಸಿನ್ ಆಲ್ರೆಡಿ. ಅಲ್ಲಿ ಎಷ್ಟು ಮೀನು ಅಂತ ಹೇಳಿ ಗೊತ್ತಿಲ್ಲ ನಮಗೆ. ಈಗ ಬಲೆ ತೆಗಿತಾ ಇದ್ದಾರೆ ನೀರಿಂದ. ಇದರಲ್ಲಿ ಸ್ವಲ್ಪ ಸ್ವಲ್ಪ ಮೀನು ಸಿಗ್ತಾ ಉಂಟು ನೋಡಿ. ಈಗ ನೋಡಿ, ಅಲ್ಲೊಂದು ಸಿಗ್ತಾ ಇದೆ ನೋಡಿ, ಮೀನು ಬಿದ್ದಿದೆ ಮೀನು ಇದಕ್ಕೆ ನೋಡಿ, ಅಲ್ಲಿ ತೆಗಿತಾ ಇದ್ದಾರೆ. ಇದರಲ್ಲಿ ಕೂಡ ಸಿಕ್ಕಿದೆ ಮೀನು, ಈ ಸೈಡಲ್ಲಿ ಕೂಡ.
ಎಲ್ಲ ತೆಗಿತಾ ಇದ್ದಾರೆ ಮೀನು. ಈ ಮೀನಿಗೆ ಎಂತ ಹೆಸರು ಇದಕ್ಕೆ? ಇದಕ್ಕೆ ಕೊಂತಿ ಮೀನು ಅಂತ ಹೆಸರು. ತುಂಬ ಟೇಸ್ಟ್ ಇರ್ತದೆ ಇದು, ಫ್ರೈ ಮಾಡಲಿಕ್ಕೆಲ್ಲ ಒಳ್ಳೆ ಆಗ್ತದೆ ಅಂತ ಇದು. ಈಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಎಷ್ಟು ಕೂಲ್ ಉಂಟು ನೋಡಿ ವೆದರ್. ಈಗ ಮೋಡ ನೋಡಿ, ನೀರಿನ ರಭಸ ಕೂಡ ಈಗ ಸ್ವಲ್ಪ ಕಮ್ಮಿ ಆಯಿತು. ನಾವೀಗ ಸ್ವಲ್ಪ ಕೂಲಾಗಿ ಹೋಗ್ತಾ ಇದ್ದೇವೆ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಈಗ, ಗಾಳಿಯದ್ದು ಎಂತ ಸಹ. ಎಗೇನು ಸ್ಟಾರ್ಟ್ ಮಾಡಿದ್ರು ಬಲೆ ತೆಗಿಲಿಕ್ಕೆ. ಇದರಲ್ಲಿ ಸಹ ಒಂದು ಸುಮಾರು ಮೀನು ಸಿಕ್ಕಿದೆ. ಸಾಧಾರಣ ಒಂದು 30 ಮೀನು ಸಿಕ್ಕಿರ್ಬೋದು. ಆ್ಯಕ್ಚುಲಿ ಇದು ಮಳೆ ಬಂದ ಕಾರಣ ಮೀನು ಕಮ್ಮಿ ಸಿಕ್ಕಿತ್ತು, ಇದರ ತುಂಬ ಸಿಕ್ತಿತ್ತು. ಹಾಗೆ ಎಲ್ಲ ತೆಗಿತಾ ಇದ್ದಾರೆ. ಇನ್ನೂ ತುಂಬ ಬಾಕಿ ಉಂಟು ತೆಗಿಲಿಕ್ಕೆ. ಹಾಗೆಯೇ ಕೆಲವು ಮೀನೆಲ್ಲ ಬೋಟೊಳಗೆಲ್ಲ ಉಂಟು ನೋಡಿ ಬಿದ್ದದ್ದು ಇಲ್ಲಿ ಬಲೆಯಿಂದ. ಈಗ ನಾವೆಲ್ಲ ದಡಕ್ಕೆ ಬಂದು ಸೇರಿದ್ದೇವೆ. ನಮ್ಮನ್ನು ತುಂಬ ಸೇಫಾಗಿ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ನಾನು ಇಳಿದು ಬಂದೆ ಈ ಕಡೆ. ಇವರೀಗ ಇಳಿತಾ ಇದ್ದಾರೆ ಕಸಿನ್ಸ್. ನದಿಗೆ ಹೋಗಿ ಬಲೆ ಎಲ್ಲ ರಿಮೂವ್ ಮಾಡಿದಾಯಿತು. ನಂದು ಕಸಿನ್ ಈಗ ಸ್ವಲ್ಪ ದೂರದಲ್ಲಿದ್ದಾರೆ. ಈಗ ಅಲ್ಲಿಂದ ಬರಲಿಕ್ಕೆ ಉಂಟು ಮನೆಗೆ ನಾವು ವಾಪಸ್. ನನಗೆ ಸ್ವಲ್ಪ ಹೆದರಿಕೆ ಆಯಿತು, ಅಂದರೆ ತುಂಬ ಮಳೆ ಇತ್ತು. ಮತ್ತು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟು ಮಳೆಯಲ್ಲಿ ಬೋಟಲ್ಲೆಲ್ಲ ಹೋಗಿ. ಅಂದರೆ ಈ ಥರ ಅವರು ಈ ಬೋಟನ್ನು ಅವರು ಮೀನಿಗೋಸ್ಕರನೇ ಯೂಸ್ ಮಾಡ್ತಿದ್ದಾರೆ. ಅಂದರೆ ಮೀನು ಎಲ್ಲ ತಗೊಳ್ಳಿಕ್ಕೆ ಒಳ್ಳೊಳ್ಳೆ ಫ್ರೆಶ್ ಮೀನೆಲ್ಲ ಸಿಗ್ತದೆ ಇಲ್ಲಿ. ಮತ್ತು ನದಿಯಲ್ಲಿ ನೀರು ಸಹ ಫುಲ್ಲು ಉಂಟು, ಅಂದರೆ ಜೋರು ಮಳೆ ಉಂಟು ಇಲ್ಲಿ. ಸ್ವಲ್ಪ ಬಿಸಿಲು ಬರಬೇಕಿತ್ತು. ಆ್ಯಕ್ಚುಲಿ ಬಂದರೆ ಇನ್ನೂ ಚೆಂದ ಶೂಟ್ ಮಾಡ್ಬೋದಿತ್ತು. ನನಗೆ ಅಂತೂ ಶೂಟ್ ಮಾಡಲಿಕ್ಕೆ ಎದುರಿಯಾಗಿತ್ತು ಆ ನದಿಯಲ್ಲಿ ಹೋಗುವಾಗ. ಹಾಗೆ ಈಗ ನಂದು ಕಸಿನ್ಸ್ ಎಲ್ಲ ಹೊರಡ್ತಾ ಇದ್ದಾರೆ ಅಲ್ಲಿಂದ. ಈ ಪ್ಲೇಸ್ ನೋಡುವಾಗ ಭಯ ಆಗ್ತಾ ಉಂಟು, ಫುಲ್ ಜಾಸ್ತಿ ಉಂಟು ಇಲ್ಲಿ. ಮತ್ತು ಇದು ಗದ್ದೆಯ ನಡುವಿಂದ ಹೋಗಬೇಕು. ಇಲ್ಲಿ ಗೊತ್ತಾಗೋದಿಲ್ಲ ಹೋಗುವಾಗ, ಹುಲ್ಲೆಲ್ಲ ಬೆಳೆದುಂಟು ಫುಲ್ಲು. ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಕಣಿ, ಇದು ಒಂದು ಅಡ್ಡಕ್ಕೆ ಒಂದು ಗುಂಡಿ ಥರ ತೋಡಿದ್ದಾರೆ. ಅಂದರೆ ಅದು ನೀರು ಹೋಗಲಿಕ್ಕೆ, ಅದಕ್ಕೆ ಎಂತ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಅದು ಇಲ್ಲಿ ಕಾಣೋದಿಲ್ಲ ನೋಡಿ. ನನಗೆ ಅವರು ಹೇಗೆ ಹೋಗ್ತಾರೆ ಅಂತೇಳಿ ಐಡಿಯಾನೇ ಇರಲಿಲ್ಲ. ಬಟ್ ಮತ್ತೆ ಗೊತ್ತಾಯಿತು ಅವರು ಹೇಗೆ ಹೋಗೋದು ಅಂತ ಹೇಳಿದರೆ, ಈ ಥರ ಅವ್ರದ್ದು ಹೆಜ್ಜೆ ಇರ್ತದಲ್ಲ, ಒಂದು ಹೆಜ್ಜೆಯನ್ನು ಫಾಲೋ ಮಾಡಬೇಕು, ಆವಾಗ ಅದು ಸಿಗೋದಿಲ್ಲ. ನನ್ನ ಹಸ್ಬೆಂಡು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನನ್ನನ್ನು. ನನಗೆ ಬಟ್ ಇಲ್ಲಿಂದ ಹೋಗಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಇಲ್ಲಿಂದ ಹೇಗೆ ಹೋಗೋದು. ಓಕೆ, ಇಲ್ಲಿ ರೂಟ್ ಸಿಕ್ಕಿತ್ತು ನೋಡಿ. ನನಗೆ ಅದು ಕನ್ಫ್ಯೂಸ್ ಆಯಿತು, ಯಾವ ಕಡೆಯಿಂದ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಒಂದು ಫಸ್ಟ್ ಟೈಮ್ ಒಂದು ಪ್ಲೇಸಿಗೆ ಹೋಗಿ ನನಗೆ ಈ ಥರ ಫಸ್ಟ್ ಅನುಭವ ಆದದ್ದು. ಓಕೆ, ನಾನು ಹೋಗ್ತಾ ಇದ್ದೇನೆ. ಇಲ್ಲೆಲ್ಲ ಏನೋ ಕೃಷಿ ಮಾಡಿದ್ದಾರೆ ನೋಡಿ, ಬದನೆ ಎಲ್ಲ ನೆಟ್ಟಿದ್ದಾರೆ. ಬದನೆ ಗಿಡ ಇದು ನೋಡಿ ಹೇಗೆ ಉಂಟಂತ ಹೇಳಿ. ಈಗ ನಾನು ನಡ್ಕೊಂಡು ಹೋಗ್ತಿದ್ದೇನೆ. ಅವರು ತುಂಬ ದೂರದಲ್ಲಿದ್ದಾರೆ, ನನಗೆ ನಡೀಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ತುಂಬ ಸ್ಪೀಡಲ್ಲಿ ಹೋಗ್ತಾರೆ, ಅವರಿಗೆ ಅಭ್ಯಾಸ ಇಲ್ಲಿಂದ ಹೋಗಿ. ನನಗೆ 2-3 ಕಡೆ ನನಗೆ ಬಿದ್ದಾಗೆ ಆಯಿತು ಇಲ್ಲಿ. ಇಲ್ಲಿ ನೋಡಿ ಇದು ಪ್ಲೇಸ್, ಇಲ್ಲಿಗೆ ಕಾಲಿಡುವಾಗ ಭಯ ಆಗ್ತದೆ. ಫುಲ್ಲು ನೀರು, ನೋಡಲಿಕ್ಕೆ ಮಾತ್ರ ಚಂದ ಉಂಟು ಇಲ್ಲಿ, ನೋಡಲಿಕ್ಕೆ ಚಂದ. ಬಟ್ ಇಲ್ಲಿ ನಡ್ಕೊಂಡು ಹೋಗೋದು ಮಾತ್ರ ಭಯ ಆಗ್ತದೆ. ಇಲ್ಲಿ ನೋಡಿ ಸೀನ್ ಎಷ್ಟು ಚಂದ ಕಾಣ್ತದೆ ನೋಡಿ. ಫುಲ್ಲು ಹುಲ್ಲೆಲ್ಲ ಬೆಳೆದು, ಅಲ್ಲಿ ಸ್ಮಾಲ್ ಎಲ್ಲೋ ಫ್ಲವರ್, ಇದು ನ್ಯಾಚುರಲ್ ಆಗಿ ಬೆಳೆದದ್ದು ಗಿಡ ಎಲ್ಲ ಹೋಗ್ತಾ ಇದ್ದಾರೆ. ಅವರು ಅಲ್ಲಿ ರೀಚ್ ಆದರು. ನನಗೆ ಅವರನ್ನು ರೀಚ್ ಆಗಲಿಕ್ಕೆ ಕಷ್ಟ ಆಗ್ತಾ ಉಂಟು. ಸೀದಾ ಹೋಗ್ತಿದ್ದಾರೆ ಅವರು. ದಾರಿ ಗೊತ್ತಾಗಿದೆ ನನಗೆ ಹೋಗೋದು. ಸ್ವಲ್ಪ ಬೇಗ ಓಡಿಕೊಂಡು ಹೋಗ್ತೇನೆ, ಅವರನ್ನೀಗ ನನಗೆ ರೀಚ್ ಆಗಬೇಕು ಬೇಗ. ಇವರೆಲ್ಲ ನನಗೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಕಾಲೆಲ್ಲ ವಾಶ್ ಮಾಡಿ ಹೋಗ್ತೇನೆ.
ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಮಳೆ ಸಹ ಬರ್ತಾ ಉಂಟು. ಓಕೆ, ಬಾಯ್.